ಮಾಡ್ಕೊಳ್ಳಿ. ನೀವು ಬಂದಿದ್ದೀರಾ, ಒಳ್ಳೆಯದು. ನೋಡ್ತಾ ಇದ್ದೀರಾ, ತುಂಬ ತುಂಬ ಧನ್ಯವಾದಗಳು. ಒಬ್ಬರು ಬಂದಿದ್ದೀರಾ, ನೋಡ್ತಾ ಇದ್ದೀರಾ, ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಏನಿಲ್ಲಪ್ಪ ಅಂದರೆ ಅಟ್ಲೀಸ್ಟು ನಿಮ್ಮ ಪರಿಚಯ ಹೇಳಿ. ಎಟ್ಲೀಸ್ಟು ನೀವು ಬಂದಿದ್ದೀರಾ, ಯಾವ ಊರು, ಏನು ಮಾಡ್ತಿದ್ದೀರಾ ಅಂತ ಹೇಳಿ. ಅದಕ್ಕದು ನಾನು ನಿಮಗೆ ಪ್ರತಿಕ್ರಿಯೆ ಕೊಡ್ತೀನಿ. ಒಬ್ಬರು ಬಂದಿದ್ದೀರಾ, ಮಾತಾಡಿ, ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ, ರೆಸ್ಪಾನ್ಸ್ ಮಾಡ್ತೀನಿ. ಇಬ್ಬರಿದ್ದೀರಾ, ಏನಾದರೂ ಕಮೆಂಟ್ ಮಾಡಿ, ನಾನು ನಿಮ್ಮ ಪ್ರಶ್ನೆಗಳಿಗೆ, ಡೌಟ್ಸ್ಗಳಿಗೆ, ಅಂದರೆ ಸಂದೇಹಗಳಿಗೆ ಉತ್ತರ ಕೊಡಲು ಪ್ರಯತ್ನ ಪಡ್ತಾ ಇರಬೇಕು. ಏಕೆಂದರೆ ಇದು ನಮ್ಮ ಜೀವನ, ಸಾಯುವ ಕೊನೆಯ ಕ್ಷಣದವರೆಗೂ ಹೊಸದನ್ನು ಕಲಿತಾ ಇರಬೇಕು. ಕಲಿಯೋದಕ್ಕೆ ಕೊನೆ ಇಲ್ಲ. ನೋಡ್ತಾ ಇದ್ದೀರಾ, ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಅಟ್ಲೀಸ್ಟು ಯಾವ ಊರು, ಹೇಗಿದೆ ಅಂತ ಹೇಳಿ. ಹಾಗೆ ಒಂದು ಲೈಕ್ ಕೊಡಿ. ನೋಡ್ತಾ ಇದ್ದೀರಾ, ಬ್ರದರ್ ಸಿಸ್ಟರ್, ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿ ಏನಾದ್ರು ಅನ್ಕೊಳ್ಳಿ. ಬೇಗ ಬಂದು ಜಾಯ್ನ್ ಆಗಿ, ಏನಾದರೂ ಕಮೆಂಟ್ ಮಾಡಿ. ಬರ್ತೀರಾ, ಹೋಗ್ತೀರಾ, ಹಾಗಾಗಬಾರ್ದು. ನೀವು ಬಂದ ಮೇಲೆ ನೀವು ನನ್ನ ಯೂಟ್ಯೂಬ್ನ ಲೈವು ಜಾಯ್ನು ಆದರೆ, ಅಂದರೆ ನೀವು ನನ್ನ ಯೂಟ್ಯೂಬ್ಗೆ ಲೈವ್ಗೆ ಜಾಯ್ನ್ ಆದರೆ ಏನಾದರೂ ಕಮೆಂಟ್ ಮಾಡಿ. ಸಂದೇಹ ಅಥವಾ ಡೌಟ್ಸು, ಅಥವಾ ಅಟ್ಲೀಸ್ಟು ನೀವು ಪರಿಚಯ ಮಾಡಿಕೊಟ್ಟು ಹೋಗಿ, ಪರಿಚಯ ಹೇಳಿ ಹೋಗಿ. ಅಂದರೆ ತುಂಬ ಜನ ಬರ್ತೀರಾ, ನೋಡ್ತೀರಾ, ಹೋಗ್ತೀರಾ. ಹಾಗೆ ಮಾಡುವಂಥದ್ದು. ನೀವು ಕಮೆಂಟ್ ಮಾಡಿ. ಕಮೆಂಟು ಆಸ್ ಎ ಪರ್ಸನಲ್ ಇನ್ಫಾರ್ಮೇಷನ್ ಆರ್ ಯುವರ್ ಡೌಟ್ಸ್ ಐ ಕ್ಯಾನ್ ಸೇ. ಬರ್ತೀರಾ, ಬಂದು ನೋಡ್ತೀರಾ, ಹೋಗ್ತೀರಾ. ಅದು ಆಗೋದು ಬೇಡ ಅಂತ ನನ್ನ ಅಭಿಪ್ರಾಯ. ಬಂದರೂ ದಯವಿಟ್ಟು ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ. ನೀವು ಯಾವ ಊರು ಅಂತ ಹೇಳಿ, ಕೊನೆಗೆ ಯಾವ ಊರು, ಹೇಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ ಅಂತ ಹೇಳಿಕೊಳ್ಳಿ. ಇಲ್ಲ ಅದು ಸಾಧ್ಯವಾಗದಿದ್ದರೆ ಇಂಗ್ಲೀಷಲ್ಲಿ ಡೌಟ್ಸ್ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ.